ಮೈಸೂರು ಡಿವಿಷನ್ದು ಮಾಡಬೇಕಾಗಿತ್ತು. ಮಾದೇಶ್ವರ ಬೆಟ್ಟದಲ್ಲೇ ಮಾಡೋಣ ಅಂತ ಸಜೆಸ್ಟ್ ಮಾಡಿದ್ರು ಇವರು ವೆಂಕಟೇಶ್. ಮಾಡಿದ್ದೀವಿ ಅಷ್ಟೇ. ಬಟ್ ಚಾಮರಾಜನಗರ ಜಿಲ್ಲೆ ಭಾಳ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ. ಒಂದು ಕ್ಲೀನ್ಲಿನೆಸ್ ಇರಬೇಕು, ಎರಡನೇದು ಚಾಮುಂಡಿ ಬೆಟ್ಟದ ಮಾದೇಶ್ವರ ಬೆಟ್ಟದ ಮೇಲೆ ಆಗಬಾರ್ದು, ಮೂರನೇದು ಲಾಡು ಇದೆಯಲ್ಲ ಅದನ್ನು ಕಮ್ಮಿ ರೇಟ್ನಲ್ಲಿ ಈಗ ತಿರುಪತಿನಲ್ಲಿ ಏನು ಮಾಡ್ತಾರೆ ಅದೇ ರೀತಿಯಲ್ಲಿ ನೋಡ್ಕೊಂಡು ಇಲ್ಲಿ ಮಾಡಬೇಕು ಅಂತ ಹೇಳಿದ್ವಿ. ಏನೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು ಅದನ್ನೆಲ್ಲ ಮಾಡಬೇಕು. ನೋಟಿಫೈ ಮಾಡೋದು ಹೌದು ಸರ್, ತುಂಬ ಕಡಿಮೆ ಇದೆ ಸರ್. ಎರಡು ಸೇರಿ 1600 ಇಂಕ್ಲೂಡಿಂಗ್. ಬಟ್ ಏನಂತ ಹೇಳಿದ್ರೆ ಇದು ಅಲ್ಟಿಮೇಟ್ಲಿ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಇವಾಗ ನೋಡಿದಾಗ ನಾನು ಆಸ್ಪತ್ರೆಯೆಲ್ಲ ವಿಸಿಟ್ ಮಾಡಿದ್ದೀನಿ. ಅದರಿಂದ ಆಸ್ಪತ್ರೆ ಪೂರ್ತಿಯಾಗಿ ನಾವು ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದನ್ನು ನಾವು ಇನ್ನೂ ಹೆಚ್ಚಿನ ಒಂದು ಮಾನವ ಸಂಪನ್ಮೂಲ ಮತ್ತು ಬೇರೆ ಬೇರೆ ಏನಂತ ಹೇಳಿದ್ರೆ ಜಿಲ್ಲಾ ಆಸ್ಪತ್ರೆಗೆ ಅಗತ್ಯ ಇರುವಂಥ ಸಿಬ್ಬಂದಿ ಮತ್ತು ಸೇವೆಗಳು ಮತ್ತು ತಜ್ಞ ವೈದ್ಯರು ಎಲ್ಲವೂ ಕೂಡ ಕೊಟ್ಟರೆ ಅವಾಗ ಅದು ಪೂರ್ತಿಯಾಗಿ ಬಳಕೆ ಮಾಡೋದು ಅವಕಾಶ ಇದೆ. ಡಿಟರ್ಮಿನೇಷನ್ ಆಗಿ ಆಮೇಲೆ ಹೆಣ್ಣು ಮಗುವುದು ಗೊತ್ತಾದ ನಂತರ ಅದನ್ನು ಅವಾಯ್ಡ್ ಮಾಡ್ಬೋದು. ಇದು ಅವರು ಔಷಧಿ ಮುಖಾಂತರ ಮಾಡ್ಕೊಂಡಿರ್ಬೋದು, ಮನೆ ಹೇಳ್ಕೊಳಕ್ಕಾಗಲ್ಲ ಮತ್ತು ಏನೋ ತಪ್ಪು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಅವರೇ ಹೋಗಿ ಔಷಧಿ ತೊಗೊಂಡ್ಬಿಡ್ತಾರೆ. ಅದೇನೋ ಇದು ಬೇರೆ ಬೇರೆ ಏನು ಸಿಗ್ತದಲ್ಲ ಅಬಾರ್ಷನ್ ಮೆಡಿಸಿನ್ಸ್ ಅದು ತೊಗೊಂಡ್ಬಿಡ್ತಾರೆ. ಸೊ ಎಲ್ಲೋ ಕಡೆ ನಾವು ನಮ್ಮ ಶಾಲೆಗಳಲ್ಲಿ ಈ ಯಂಗರ್ ಜನರೇಷನ್ ಹೆಣ್ಮಕ್ಳಿಗೆ ಸೆಕ್ಷುವಲ್ ಇದ್ರ ಬಗ್ಗೆ ಒಂದು ಎಜುಕೇಶನ್ ಕೊಡಬೇಕು. ನಾವು ಅವ್ರಿಗೆ ಹೇಳ್ಕೊಡ್ಬಾರ್ದು, ಗೊತ್ತಾಗಬಾರ್ದು, ಮಾತಾಡಬಾರ್ದು ಅಂತ ಇದ್ಬಿಟ್ರಂತೂ ನಾಳೆ ಅವ್ರಿಗೆ ಏನು ಗೊತ್ತಿದೆ ಏನೋ ಆಗೋಗ್ತಾರೆ.